ಜಿಂಬಾಸನ ಧನುರಾಸನದ ಮುಂದಿನ ಹಂತ ಇದು. ಧನು ಅಂದ್ರೆ ಬಿಲ್ಲು ಮಾಡಿಕೊಳ್ಳುವ ನೋಡಿ, ಬಹಳ ಚಟುವಟಿಕೆ ಹೋಗಿ ಇದರ ರೆಕಾರ್ಡ್ ಕೂಡ ಇವಳ ಸಿಂಚನಲ್ಲ ಹೆಸರಿನಲ್ಲೇ ಇರೋದು. ಇದೇ ಸ್ಥಿತಿಯಲ್ಲಿ ಇದರ ರೆಕಾರ್ಡ್ ಕೂಡ ಅವಳಿದೆ ನೋಡಿ. ಅದರಲ್ಲಿ ಅವಳು ಯಶಸ್ವಿ ಆದ್ರೆ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಹೆಚ್ಚು ತಿರ್ಲಿಕ್ಕೆ ಆಸನಕ್ಕೆ ತಯಾರಾಗಿದ್ದಾಳೆ. ಮೃಗ ಮುಖಾಸನ. ನಮಗೆ ಆ ಹೆಸರೇ ಹೇಳ್ತದೆ, ಮೃಗದ ಜಿಂಕೆಯ ಹೋಲುವಂತಹ ಒಂದು ಕ್ರಿಯೆ ಜಿಂಕೆಯನ್ನ. ಇದೆಲ್ಲ 3 ಆಸನಗಳು ಒಂದಕ್ಕೊಂದು ಪೂರಕವಾಗಿ ಮಾಡುವಂತಹ ಆಸನಗಳು. ನಿವೃತ್ತ ಉಪಾಧ್ಯಾಯರು ಹಾಗೆ ನಿವೃತ್ತ ಶ್ರೀಯುತ ಜೋಯಫ್ ಮಾಸ್ಟರ್ ಇದ್ದಾರೆ, ಆಶಿಸೋಣ.